विजयपुर ज़िले के सिंदगी में वक्फ की ज़मीन को लेकर मुस्लिम बिरादरी में तकरीबन 15 दिनों से एहतजाज जारी है। बिरादरी के अफराद का कहना है कि अगर कब्रिस्तान की ज़मीन पर शॉपिंग कॉम्प्लेक्स बनाया जाता है तो मरने वालों को दफनाने के लिए जगह कहाँ होगी। इसी मसले को लेकर ज़िला कलेक्टर के दफ्तर में एक दरख्वास्त जमा कराई गई, जिस पर तकरीबन 380 अफराद ने दस्तखत किए हैं। दरख्वास्त में वाज़ेह तौर पर जिक्र किया गया कि कैसे वक्फ की ज़मीन जो कि कब्रिस्तान के तौर पर नामजद है, उसे हटाकर गैर कानूनी तरीके से शेड बनाने की कोशिश की जा रही है। दरख्वास्त गुजारों ने हुक्काम से मुतालबा किया कि वो इस गैर कानूनी कब्जे के खिलाफ कार्रवाई करें और इस ज़मीन को सिर्फ कब्रिस्तान के इस्तेमाल तक महदूद रखें। इस सिलसिले में 14 रोज़ा धरना पहले ही दिया जा चुका है। याकूब नामी शख्स ने शदीद नाराज़गी का इजहार करते हुए कहा कि आला ओहदों पर फाइज कांग्रेस के रहनुमा ज़मीर अहमद खान वक्फ की जायदादों को बचाने का दावा करते हैं, लेकिन उन्हीं के करीबी अफराद जैसे अनवर बादशाह इस वक्फ की जायदाद को, जो कि कब्रिस्तान के तौर पर मखसूस है, गैर कानूनी तौर पर लूट रहे हैं और इससे पैसा कमा रहे हैं। इस ज़मीन को सिर्फ कब्रिस्तान के लिए मखसूस रखा जाए, वरना मरने वालों को दफनाने के लिए भी जगह बाकी नहीं बचेगी। अगर यहाँ शॉपिंग कॉम्प्लेक्स शामिल हो जाता है तो लाशों को कहाँ दफनाया जाएगा। वक्फ ಆಸ್ತಿ ಸಂರಕ್ಷಣಾ ಸಮಿತಿ ಸಿಂದಗಿ ವತಿಯಿಂದ ಇವತ್ತೊಂದು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೆವು. ವಕ್ಫ್ ಆಸ್ತಿಯನ್ನು ಉಳಿಸುವ ಸಲುವಾಗಿ ಅಂದರೆ 1029 ಸರ್ವೆ ನಂಬರ್ 5 ಎಕರೆ 19 ಗುಂಟೆ ಏನು ಸ್ಮಶಾನ ಭೂಮಿ ಇದೆ, ಆ ಸ್ಮಶಾನ ಭೂಮಿಯನ್ನು ಸ್ಮಶಾನಕ್ಕಾಗಿ ಉಳಿಸಬೇಕು ಅಂತೇಳಿ ಇವತ್ತೊಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಮುಖ್ಯವಾಗಿ ಒಂದು ದೊಡ್ಡ ತಪ್ಪು ಏನಾಗಿದೆಯಪ್ಪ ಅಂತಂದರೆ, ಈ ಜಿಲ್ಲಾ ವಕ್ಫ್ ಅಧಿಕಾರಿಗಳೇನದಾರ ಅವರೆಲ್ಲರೂ ಲಂಚದ ಆಶಕ್ಕಾಗಿ ಬಿದ್ದು ಎರಡೆರಡು ಸಮಿತಿಗಳನ್ನು ಮಾಡೋದ್ರ ಮುಖಾಂತರ ಇವತ್ತು ಏನು ಸಮಾಜ ಒಡೆಯುವಂಥ ಕೆಲಸ ಮಾಡಿದ್ದಾರೆ. ಇವತ್ತು ಅವರು ಯಾರಿಗೆ ಹೇಳದೆ ಕೇಳದೆ ಲೀಗಲ್ ನೋಟಿಸನ್ನು ಕೂಡ ಅವರೇ ತಮ್ಮ ಹತ್ರ ಇಟ್ಕೊಂಡು ಈ ಸಮಾಜದವರಿಗೆ ಯಾರಿಗೆ ಹೇಳದೆ ಮತ್ತೊಂದು ಕಬ್ರಸ್ತಾನ್ ಕಮಿಟಿ ಅಂತ ಮಾಡಿಕೊಂಡು ಏನು ಸೀರಿಯಲ್ ನಂಬರ್ 96ಕ್ಕೆ ಸಂಬಂಧಪಟ್ಟಂತ ಒಂದು ಸಮಿತಿಯನ್ನು ಮಾಡಿಕೊಂಡು ಅದನ್ನು ಜೀರ್ಣೋದ್ಧಾರ ಮಾಡಲಿಕ್ಕೆ ಸಮಿತಿ ಮಾಡಿದ್ದನ್ನು ಬಿಟ್ಟು ಇವತ್ತು ಈ ಒಂದು 1029 ಸರ್ವೆ ನಂಬರ್ ಕೂಡ ಸೀರಿಯಲ್ ನಂಬರ್ 96ರಲ್ಲಿ ಇದೆ ಅಂತ ಹೇಳಿ ಅವರಿಗೆ ಏನು ದಾರಿ ತಪ್ಪಿಸೋದ್ರ ಮುಖಾಂತರ ಆ ಒಂದು ಸರ್ವೆ ನಂಬರ್ 1029 ಏನು ಕಬ್ರಸ್ತಾನ್ ಜಾಗ 5 ಎಕರೆ 19 ಗುಂಟೆ ಇದಲ್ಲ, ಅದರಲ್ಲಿ ಒಂದು ಏನು ವಾಣಿಜ್ಯ ಮಳಿಗೆಗಳನ್ನು ಮಾಡಬೇಕು ಅಂತೇಳಿ ದಾರಿ ತಪ್ಪಿಸಿ ಸಮಾಜದ ನಡವಳಿಕೆ ಒಡಕುಟ್ಟಿಸುವಂತ ಕೆಲಸ ಏನು ವಕ್ಫ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವ್ರ ವಿರುದ್ಧವಾಗಿ ನಮ್ದು ಹೋರಾಟ ಇದೆ. ಅವರು ಒಂದು ಕೇರ್ ಟೇಕರ್ ಅಂತೇಳಿ ಒಂದು ಆಡಳಿತಾಧಿಕಾರಿಯನ್ನು ನೇಮಕ ಮಾಡಿದ್ರು ಮೊದಲು, ನಂತರ ಮತ್ತೊಂದು ಕೇರ್ ಟೇಕರ್ ಅನ್ನು ಅವರೇ ನೇಮಕ ಮಾಡೋದು ನಮಗೆ ಹೆಂಗ್ ಗೊತ್ತಾಗ್ತಿದೆಪ್ಪ ಅಂತಂದ್ರೆ, ಅವರಿಗೆ ಮನಸ್ಸಿಗೆ ಬಂದಂಗ ಅವ್ರಿಗೆ ಯಾವಾಗ ಬೇಕಾವಾಗ ಒಂದು ಆಡಳಿತಾಧಿಕಾರಿ ನೇಮಕ ಮಾಡೋದು, ಯಾವಾಗ ಮನಸ್ಸಿಗೆ ಬರ್ತದೆ ಅವಾಗ ಆಡಳಿತಾಧಿಕಾರಿಯನ್ನು ರದ್ದು ಮಾಡೋದು. ಇದನ್ನೆಲ್ಲ ನೋಡಿದಾಗ ನಮ್ಗೆ ಏನ್ ಅನಿಸ್ತದಪ್ಪ ಅಂತಂದ್ರೆ, ಈ ಒಂದು ಏನು ವಕ್ಫ್ ಜಿಲ್ಲಾ ಅಧಿಕಾರಿಗಳೇನಾದಾರ ವಿಜಯಪುರ ಜಿಲ್ಲಾ ವಕ್ಫ್ ಅಧಿಕಾರಿಗಳು, ಅಲ್ಲಿ ಒಂದು ಸಿಬ್ಬಂದಿಯವರು, ಇವರೆಲ್ಲರೂ ಕೂಡ ಸಮಾಜವನ್ನು ಒಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಇವತ್ತು ಇಲ್ಲಿ 1029 ಸರ್ವೆ ನಂಬರ್ ಮತ್ತು 5 ಎಕರೆ 19 ಗುಂಟೆಯಲ್ಲಿ ಇದು ಕೇವಲ ಕಬ್ರಸ್ತಾನ್ ಜಾಗವನ್ನು ಕಬ್ರಸ್ತಾನಕ್ಕೆ ಮಾತ್ರ ಉಳಿಬೇಕು. ಯಾಕಂದ್ರೆ ಈ ಸಿಂದಗಿ ಪಟ್ಟಣದಲ್ಲಿ ಬೃಹತ್ ಸಂಖ್ಯೆಯಲ್ಲಿರುವಂತಹ ಮುಸಲ್ಮಾನ್ ಬಾಂಧವರು 15,000ದಿಂದ 20,000 ಜನಸಂಖ್ಯೆ ಉಳ್ಳುವಂತಹ ಮುಸಲ್ಮಾನರು ಇವತ್ತು 2 ಎಕರೆ ಏನು ಕಬ್ರಸ್ತಾನ್ ಇತ್ತು ಅದೆಲ್ಲ ಸಂಪೂರ್ಣವಾಗಿ ಮುಗಿದು ಹೋಗ್ಬಿಟ್ಟಿದೆ. ಅಲ್ಲಿ ಎಲ್ಲ ಸ್ಮಶಾನಗಳಾಗಿಬಿಟ್ಟಿವೆ. ಇಲ್ಲಿ ಬೇರೆ ಕಡೆ 1 ಇಂಚು ಕೂಡ ಜಾಗ ಇಲ್ಲ. ಇದು ಉಳಿದಿದ್ದು ಮಾತ್ರ 5 ಎಕರೆ 19 ಗುಂಟೆ ಜಮೀನಿದೆ. ಈ ಜಮೀನಲ್ಲಿ ಇವತ್ತು ಕಬ್ರಸ್ತಾನ ಅಂದ್ರೆ ಸ್ಮಶಾನವನ್ನು ಶವ ಸಂಸ್ಕಾರ ಮಾಡಲಿಕ್ಕೆ ಅನುಕೂಲ ಐತಿ. ಇದನ್ನೆಲ್ಲ ಇಲ್ಲೇನಾದ್ರೂ ವಾಣಿಜ್ಯ ಮಳಿಗೆಗಳು ಮಾಡಿದ್ದೇ ಆಗಿದ್ದಪ್ಪ ಅಂತಂದ್ರೆ ಮುಂಬರುವ ದಿನಗಳಲ್ಲಿ 1 ಇಂಚು ಕೂಡ ಜನರಿಗೆ ಶವ ಸಂಸ್ಕಾರ ಮಾಡಲಿಕ್ಕೆ 1 ಇಂಚು ಜಾಗ ಇರೋಂಗಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಅದನ್ನು ವಿರೋಧಿಸಿ ಆ ಜಾಗೆಯನ್ನು ಸ್ಮಶಾನಕ್ಕಾಗಿ ಮಾತ್ರ ಇರಬೇಕು, ಕಬ್ರಸ್ತಾನ್ ಜಾಗೆಯನ್ನು ಕಬ್ರಸ್ತಾನಕ್ಕಾಗಿ ಮಾತ್ರ ಇರಬೇಕು ಅಂತೇಳಿ ಇವತ್ತು ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೀವಿ.